ನಮಸ್ಕಾರ ವೀಕ್ಷಕರೇ, ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ ತಮ್ಮಲ್ಲಿಗೂ ಸ್ವಾಗತ. ವೀಕ್ಷಕರೇ, ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ಸೆಕೆಂಡ್ ಹ್ಯಾಂಡ್ ವೆಹಿಕಲ್ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ಗೆ ನಿಮ್ಮದು ಗಾಡಿ ಸೇಲ್ಗಿರುವಂಥದ್ದು 8 ಫೋಟೋ ಕಳಿಸಿದ್ರೆ ಸಾಕು, ಕರೆಕ್ಟಾಗಿ ಕ್ಲೀನಾಗಿ ತೆಗೆದುಬಿಟ್ಟು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಎಲ್ಲ ಗಾಡಿದು ನಿಮ್ಮದು ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೀವಿ. ವೀಕ್ಷಕರೇ, ಯಾವುದೇ ಒಂದು ಕಾರಣಕ್ಕೂ ನಮಗೆ ಕಾಲ್ ಮಾಡ್ಕೋಬೇಡಿ, ಜಸ್ಟ್ ಫೋಟೋ ಕಳಿಸಿ ನಾವೇ ನಿಮಗೆ ಪ್ರೀ ಮಾಡ್ಕೊಂಡು ಕಾಲ್ ಮಾಡ್ತೀವಿ. ವೀಕ್ಷಕರೇ, ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡೋತ್ತಿರ ಸಬ್ಸ್ಕ್ರೈಬ್ ಆಗಿ ಹಾಗೆ 4 ಜನಕ್ಕೂ ಶೇರ್ ಮಾಡಿ. ಗಾಡಿ ಬಗ್ಗೆ ಏನು ಹೇಳಿದ್ರೆ ಕೇಳ್ಕೊಂಬರ ಬನ್ನಿ ವೀಕ್ಷಕರೇ. ಹಲೋ, ಹೇಳಿ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ, ನಮಗೊಂದು ಕಾರ್ ಗಾಡಿ ಹಾಕಿದಾರಲ್ಲ ವಾಟ್ಸಪ್ಗೆಲ್ಲ, ನಿಮ್ದು ಒಂದು ಕಾರ್ ಗಾಡಿ ಸೇಲ್ಗಿದೆ ಅಂತ. ಹೌದು ಸರ್, ಹೌದು. ಯಾವ್ದ್ರಿ ಸರ್ ಕಾರ್ ಇದು? ಸರ್, ಕಾರ್ ಬಂದು ಪಿಯಟ್ ಲೀನಾ ಅಂತ. ಪಿಯಟ್ ಲೀನಾ. ಪಿಯಟ್ ಲೀನಾನಾ? ಪಿಯಟ್ ಲೀನಾ. ಓಕೆ, ಮಾಡಲ್ಲು? ಮಾಡಲ್ಲು ಸರ್ 15 ಮಾಡಲು. ಓಕೆ. ಸೆಕೆಂಡ್ ಓನರು. 15 ಮಾಡಲು ಸೆಕೆಂಡ್ ಓನರ್ ಆತಾವು? ಸೆಕೆಂಡ್ ಓನರ್, ಹೌದು ಸರ್. ಓಕೆ. ರನ್ನಿಂಗಲ್ಲಿ ಎಷ್ಟು ಓಡಿಸಿ ಸರ್ ಕಿಲೋಮೀಟ್ರು? ಸರ್, ಇದು 1,05,000 ಹೊಡಿದೆ ಸರ್, ಜಿನಿಯನ್ ಮೀಟರ್. ಓಕೆ, ಜಿನಿಯನ್ ರನ್ನಿಂಗ್ ಓಡಿರೋದು 1,05,000 ಹೊಡೈತ್ರಿ? ಹೌದು ಸರ್. ಓಕೆ. ಟೈರ್ಗಳೆಲ್ಲ ಪರ್ಸೆಂಟೇಜ್ ಐತ್ರಿ? ಸರ್, 3 ಟೈರು ಹೊಸದಿದ್ರಿ, ಸ್ಟೆಪ್ನಿನೂ ಹೊಸದಿದ್ರಿ. 1 ಟೈರ್ ಮಾತ್ರ ಸರಿ ಇಲ್ಲ. 3 ಟೈರು ವೆಸ್ಟರ್ನ್ ಟೈರು ಹೊಸದ್ರಿ. ವೆಸ್ಟರ್ನ್ ಟೈರ್ ಹಾಕಿದ್ದೀರಾ? ಹೌದು ಸರ್. ಓಕೆ. ಇವಾಗ ಗಾಡಿ ಇಂಜನ್ ಕಂಡೀಷನ್ನು, ಗಾಡಿ ಬಾಡಿ ನೆನಪಿಲ್ಲ, ಯಾವ ಥರ ಇಟ್ಕೊಂಡಿದ್ದೀರಾ? ಏನಿಲ್ಲ ಸರ್, ಅನ್ಟಚ್ ಪೀಸ್ ವೆಹಿಕಲ್ಲು. ಇದು ಆಕ್ಚುಲಿ ವೈಟ್ ಬೋರ್ಡ್ ಇದ್ದಿದ್ದು ಗಾಡಿ ಇದು. ಹೌದು. ಹಾಂ. ವೈಟ್ ಬೋರ್ಡ್ ಇತ್ತು ಮೊದಲು. ನಮ್ಮ ಅವರು ತಂದೆಯವರು ಆಟೋ ಓಡಿಸ್ತಾ ಇದ್ರು, ಬೇಡ ಅಂದ್ಬಿಟ್ಟು ನಾವೇನ್ ಮಾಡಿದ್ವಿ, ಈ ಕಾರ್ ತಕೊಟ್ವಿ. ಆಟೋ ಬೇಡ, ಕಾರ್ ಓಡಿಸ್ಲಿ ಅಂತ. ಹಾಂ ಹಾಂ. ಎಲ್ಲೋ ಬೋರ್ಡ್ ಮಾಡಿಸಿದ್ವಿ ನಾವು, ಎಲ್ಲೋ ಬೋರ್ಡ್ ಮಾಡಿಸಿದ್ವಿ. ಹಾಂ. ಈಗ 10,000 ಕೊಟ್ರೆ ಅದು ವಾಪಸ್ ವೈಟ್ ಬೋರ್ಡ್ ಆಗೋಗುತ್ತೆ. 10,000 ರೂಪಾಯಿ ಕೊಟ್ಬಿಟ್ರೆ ಇವಾಗ ವೈಟ್ ಬೋರ್ಡ್ ಆಗೋಗ್ಬಿಡುತ್ತೆ. ಅದು ವೈಟ್ ಬೋರ್ಡ್ ಇದ್ದಿದ್ದು, ಇದು ಲೈಫ್ ಟ್ಯಾಕ್ಸ್. ಅದು ಡಿಸೆಂಬರ್ವರೆಗೂ ಡಾಕ್ಯುಮೆಂಟ್ಸ್ ರನ್ನಿಂಗ್. ಎಲ್ಲೋ ಬೋರ್ಡ್ ಯಾರಾದರೂ ಓಲಾ ಒಬ್ಬರು ಮಾಡಿಸ್ಕೊಳ್ಳೋರು ಓಡಿಸ್ಕೋಬಹುದು. ಡಿಸೆಂಬರ್ ರನ್ನಿಂಗ್. ಬೇಡ ಅಂದ್ರೆ ವೈಟ್ ಬೋರ್ಡ್ 10,000 ಕೊಟ್ರೆ ವೈಟ್ ಬೋರ್ಡ್ ಆಗೋಗುತ್ತೆ. ಹಾಂ ಹಾಂ. ಓಕೆ. ಇವಾಗ ನೀವೇನು ಎಲ್ಲೋ ಬಿಡು ಮಾಡಿಸಿರಲ್ಲ, ಇವಾಗ ಏನಾದರೂ ನೀವು ಒಳಗೊಬ್ಬರು ಓಡಿಸಕತ್ತೀರಾ? ಇಲ್ಲ ಸರ್, ಯಾರು ಓಡಿಸೋಲ್ಲ. ನಮ್ಮ ತಂದೆಯವ್ರಿಗೆ ಸ್ವಲ್ಪ ಲಕ್ಕು ಪ್ಯಾರಾಲಿಸಿಸ್ ಆಯಿತು. ಓಕೆ. ನಮ್ಮ ಫ್ರೆಂಡ್ದು ಗಾಡಿ ಇದು, ನಮ್ಮ ಮನೆ ಪಕ್ಕದವ್ರದ್ದು. ಅವ್ರ ತಂದೆ ಪ್ಯಾರಾಲಿಸಿಸ್ ಆಯಿತು. ಅವರಿಬ್ಬರು ಸಾಫ್ಟ್ವೇರ್ ಇಂಜಿನಿಯರು. ನೋಡಿ ಸರ್, ನಾವು ಡ್ರೈವರ್ ನೋಡಿ ಸುಮ್ಮನೆ ಯಾರು ಇದ್ರೆ ಕೊಟ್ಬಿಡ್ತೀವಿ ಅಂತ ಅಂದರು. ಓಕೆ ಓಕೆ. ನಮ್ಮ ಮನೆ ಹತ್ರನೇ ಇರೋದು ಗಾಡಿ ಇದು, ಬೆಂಗಳೂರಲ್ಲಿ, ಸುಂಕುತ್ಕಟ್ಟೆ. ಯಾರಾದರೂ ಇಂಟ್ರೆಸ್ಟ್ ಇದ್ರೆ ತಗೋಬೋದು ಸರ್. ಇದು ಕಸ್ಟಮರ್ ವೆಹಿಕಲ್. ಓಕೆ. ಏನು ಕೊಡುತ್ತೆ ಮೈಲೇಜ್ ಎಲ್ಲ ಇದು? ಸರ್, ಇದು ಡೀಸೆಲ್ ಇಂಜಿನ್ ಸರ್, ಫಸ್ಟ್ ಕ್ಲಾಸ್ ಇಂಜಿನ್ನು, ಟರ್ಬೋ ಇಂಜಿನು. 20 ಹೈವೇಲಿ 22 ಬರುತ್ತೆ, ಸಿಟಿಲಿ ಒಂದು 18-20 ಬರುತ್ತೆ ಸರ್. ಹೌದಾ? ಹೌದು. ಓಕೆ. ಫೀಚರ್ಸ್ ಎಲ್ಲ ಏನೇನು ಬರ್ತದೆ ಸರ್ ಈ ಗಾಡಿಗೆ? ಸರ್, ಫೀಚರ್ಸ್ ಪವರ್ ವಿಂಡೋ, ಪವರ್ ಸ್ಟೇರಿಂಗು, ಸೆಂಟ್ರಲ್ ಲಾಕು. ಓಕೆ. ಒಳಗಡೆ ಟೇಪ್ ರಿಕಾರ್ಡ್ ಇದೆ. ಅದು ಸಿಂಪಲ್ ಆಗಿದೆ, ಅದೇನು ಸ್ಟ್ಯಾಂಡರ್ಡ್ ಇಲ್ಲ. ಹಾಂ ಹಾಂ ಹಾಂ. ಮಾಮೂಲಿ FL ಸ್ಕ್ರೀನ್ ಡ್ರೈವರ್ ಹಾಕ್ಬೋದು. ಓಕೆ ಓಕೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಷ್ಟೆಲ್ಲ ವರ್ಕಲ್ಲೇ ಇರುವಂಥದ್ದು? ಡಿಲಕ್ಸ್ ಗಾಡಿ ಇದು, DLS ಗಾಡಿ ಇದು. DLS ಗಾಡಿನಾ? ಹಾಂ ಹಾಂ ಹಾಂ. ಓಕೆ ಓಕೆ. ಡಾಕ್ಯುಮೆಂಟ್ಸ್ನು ಎಲ್ಲ ಇವಾಗ FC ಇನ್ಸೂರೆನ್ಸ್ ಸರ್, ರನ್ನಿಂಗ್ ಡಿಸೆಂಬರ್ವರೆಗೂ FC ಇನ್ಸೂರೆನ್ಸು, ಪ್ಯಾನಿಕ್ ಬಟನ್ ಎಲ್ಲ ಹಾಕ್ಸಿದೆ ಸರ್ ಇದಕ್ಕೆ ಗಾಡಿಗೆ. ಪ್ಯಾನಿಕ್ ಬಟನ್ ಎಲ್ಲ ರನ್ನಿಂಗ್ ಇದೆ. ಈಗ ಯಾರು ಓಡಿಸೋರಿಲ್ಲ. ಅವರಿಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಮಕ್ಕಳು. ತಂದೆ ಓಡ್ಸೋಕ್ಕಾಗಲ್ಲ, ಸುಮ್ಮನೆ ನಿಲ್ಸ್ಬಿಟ್ಟಿದ್ದಾರೆ. ಓಕೆ ಓಕೆ. ನಮಗೆ ಬೇಡ ಸೋಮಣ್ಣ, ಸಾಕು, ನಮ್ದೊಂದು ಚಿಕ್ಕ ಗಾಡಿ ಇದೆ, ಆಲ್ಟೋ ಸಾಕು, ನಮಗೆ ಬೈಕ್ ಇದಾವೆ, ಇದನ್ನ ಯಾರಿಗಾರ ಕೊಟ್ಬಿಟ್ಟು ಓಡಿಸ್ಕೊಳ್ಳಿ ಅಂದ್ಬಿಟ್ಟು ನನಗೆ ಇನ್ಫಾರ್ಮೇಶನ್ ಕೊಟ್ಟರು. ಅದಕ್ಕೆ ನನಗೆ ನಿಮ್ಮ ಪರಿಚಯ ಇತ್ತಲ್ಲ, ನಾನು ಮೊದಲೊಂದು ಗಾಡಿ ನಮ್ದು ಹಾಕಿದ್ದೆ, ಸೇಲ್ ಮಾಡಿಸ್ಬಿಟ್ಟಿದ್ದೆ, ಅದರಿಂದ ನಾನು ನಿಮಗೆ. ಹೌದು. ಓಕೆ ಸರ್. ಓಕೆ. ಈ ಗಾಡಿಗೆ ತಾವು ರೇಟ್ ಕೋಟ್ ಮಾಡೋದಾದ್ರೆ ಏನು ಪ್ರೈಸ್ ಹೇಳಕತ್ತೀರಿ ಸರ್? ಅವ್ರೇನೋ ಮಾರ್ಬಿಟ್ಟೆ ದುಡ್ಡು ಇದು ಮಾಡಬೇಕು ಅಂತ ಏನಿಲ್ಲ. ಅವರು 2.5 ಲಕ್ಷ ಕೊಟ್ಟು ತೊಗೊಂಡಿದ್ರು. ನಾನು ಅಷ್ಟಕ್ಕೆಲ್ಲ ಹೋಗಲ್ಲ, 1.75 ಕೊಡಿಸ್ಬಿಡಿ ಅಂತವ್ರೆ ಸರ್. 1,75,000? 75,000. ಆಮೇಲೆ ಡೈರೆಕ್ಟ್ ಆಗಿ ಬಂದ್ರೆ ಇನ್ನೂ ಬೇಕಾದ್ರೆ ಒಂದು 5,000 ಹೆಚ್ಚು ಕಡಿಮೆ ಮಾಡ್ಸೋಣ. ಯಾರಾದ್ರೂ ದುಡ್ಕೊಳ್ಳೋದ್ರೆ 2 ತಿಂಗಳು 3 ತಿಂಗಳು ಅಲ್ಲಿ ದುಡ್ಕೊಂಡ್ಬಿಡ್ಬೋದು. ಫಸ್ಟ್ ಕ್ಲಾಸ್ ಆಗಿದೆ. ₹1 ಖರ್ಚಿಲ್ಲ ಗಾಡಿಗೆ. ಓಕೆ ಓಕೆ. ₹1 ಏನು ತಗೊಂಡು ಖರ್ಚಿಲ್ಲ. ಒಂದೇ ಒಂದು ಶಾಕ್ ಅಬ್ಸರ್ವ್ ವೀಕ್ ಇದೆ ಫ್ರಂಟ್ ರೈಟ್ ಸೈಡ್ ಅಲ್ಲಿ. ಅದೊಂದು ಹಾಕ್ಸ್ಕೊಂಡ್ಬಿಟ್ರೆ ಅವ್ರಿಗೆ ಏನು ಗಾಡಿ ರನ್ನಿಂಗ್ ಇಲ್ಲದೆ ಹೆಂಗಿದೆ ಹಂಗೆ ತಗೊಂಡೋಗಿ ಓಡಿಸ್ಕೋಬಹುದು, ಓಲಾ ಓವರ್ ಮಾಡ್ಕೋಬಹುದು. ಇಲ್ಲ ಮನೆಗೆ ಇಟ್ಕೋಬಹುದು. ಫಸ್ಟ್ ಒಳ್ಳೆ ಗಟ್ಟಿ ಗಾಡಿ. ಓಕೆ. 1.75 ಹೇಳಕತ್ತಾರ, ಏನಾದರೂ ಬರ್ತಾರಂದ್ರೆ ಹತ್ತಿರಾಗ ಒಂದು 5,000 ನಾವು, ಒಂದು 5,000 ನಾವು ನೋಡ್ಲು ಮಾಡ್ಕೊಡ್ತೀವಿ ಸರ್. ಓಕೆ. ಇವಾಗ ಫೈನಲ್ ಸರ್, ನಾನು ಹೇಳ್ತೀನಿ, ಫೈನಲ್ 1,60,000 ಕೊಡಿಸ್ಬಿಡ್ತೀನಿ ಸರ್ ಗಾಡಿ. ಅವ್ರು 2.5 ಲಕ್ಷ ಕೊಟ್ಟು ಮತ್ತೆ ಖರ್ಚು ಮಾಡಿದ್ದಾರೆ, ಟ್ಯಾಕ್ಸ್ ಬೇರೆನೋ FC ಎಲ್ಲ ಖರ್ಚು ಮಾಡಿದ್ದಾರೆ. ಹೌದು ಸರ್, ಹೌದು. ಓಕೆ. ಇವಾಗ ತಮ್ಮದೇನು ಕಾಂಟ್ಯಾಕ್ಟ್ ನಂಬರ್ ಹಾಕಿರಲ್ಲ? ಇದೆ ಹಾಕಿ ಸರ್. ಓಕೆ. ಇವಾಗ ಲೊಕೇಶನ್ ಬೆಂಗಳೂರಲ್ಲೇ ಇರೋದಾ? ಸರ್, ಬೆಂಗಳೂರು ಸುಂಕುತ್ಕಟ್ಟೆ. ಓಕೆ. ಅಪ್ಡೇಟ್ ಮಾಡಿರ್ತೀವಿ, ನೋಡಿ ಕೊಡೋ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಓಕೆ ಸರ್.